ಮನೆಯಲ್ಲಿ ದೋಸೆ ಹಿಟ್ಟು ಉಳಿದ್ರೆ ಈ ರೀತಿ ಒಂದ್ಸಲ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ನೋಡಿ. ದೊಡ್ಡವ್ರು ಹಿಡ್ಕೊಂಡು ಸಣ್ಣವರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಆಲ್ಮೋಸ್ಟ್ ತುಂಬ ಹೆಲ್ದಿ ಕೂಡ ಈ ರೆಸಿಪಿ. ಇಲ್ಲಿ ನಾನು ನನಗೆ ಎಷ್ಟು ಬೇಕಷ್ಟು ಈ ದೋಸೆ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ನಾರ್ಮಲಾಗಿ ದೋಸೆ ಹಿಟ್ಟು ರೆಡಿ ಮಾಡ್ತೇವಲ್ಲ ಅದೇ ಹಿಟ್ಟು ನಾನು ಇದಕ್ಕೆ ಬಳಸ್ತಿದ್ದೀನಿ. ಓಕೆ, ಇವಾಗ ನನಗೆ ಎಷ್ಟು ಬೇಕಷ್ಟು ಹಿಟ್ಟನ್ನ ಹಾಕ್ಕೊಂಡಿನಿ. ಇದಕ್ಕೆ ಬೇಕಾದಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ದೋಸೆ ಹಿಟ್ಟು ಇರುತ್ತೆ ನೋಡಿ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು. ದೋಸೆ ಹಿಟ್ಟು ಸ್ವಲ್ಪ ತಿಳಿಯಾಗಿರುತ್ತೆ. ಓಕೆ ನೋಡಿ, ಇವಾಗ ಎಲ್ಲನೂ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇಲ್ಲಿ ಸೈಡ್ನಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ದೋಸೆ ಹಂಚಿಟ್ಕೊಂಡಿನಿ. ಒಂದು ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ ಈ ರೀತಿ ಬ್ರೆಸಿಲಿಂತ. ಓಕೆ, ಇವಾಗ ಹಂಚ ಬಿಸಿಯಾಗಿದೆ. ಎಣ್ಣೆ ಹಚ್ಚಿದ ಮೇಲೆ ಈ ಹಿಟ್ಟನ್ನ ಸೇರಿಸ್ತಿದ್ದೀನಿ. ಸುಮಾರು 1.5 ಚಮಚ ಆಗುವಷ್ಟು ಹಿಟ್ಟನ್ನ ಹಾಕ್ತಿದ್ದೀನಿ. ಬೆಳಗಿನ ತಿಂಡಿಗೆ ಸೂಪರ್ ಆಗಿರುತ್ತೆ ಈ ರೆಸಿಪಿ. ಟ್ರೈ ಮಾಡಿ ನೋಡಿ ಒಂದ್ಸಲ. ಆಲ್ಮೋಸ್ಟ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಈ ರೀತಿ ಎಷ್ಟು ಬೇಕಷ್ಟು ಈರುಳ್ಳಿನ ಹಾಕೋಬಹುದು. ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ಜಾಸ್ತಿ ಹಾಕಿದರೆ. ಅದರ ಜೊತೆಗೆ ನಾನಿಲ್ಲಿ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಮಕ್ಕಳಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು, ಅಥವಾ ನಿಮಗೆ ಜಾಸ್ತಿ ಖಾರ ಇಷ್ಟ ಇದ್ದರೆ ಇಲ್ಲಿ ನೀವು ಮೆಣಸಿನ್ಕಾಯಿ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೋಬೋದು. ಓಕೆ, ಇವಾಗ ಮೆಣಸಿನ್ಕಾಯಿ ಹಾಕೊಂಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಓಕೆ ನೋಡಿ, ಇವಾಗ ಇಲ್ಲಿ ನಿಮಗೆ ಇದೇ ತರಕಾರಿ ಹಾಕಬೇಕಂತ ಏನಿಲ್ಲ. ನಿಮಗೆ ಏನು ಇಷ್ಟನೋ ಅದನ್ನೇ ತರಕಾರಿ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಹೆಲ್ದಿಯಾಗಿರುತ್ತೆ ಈ ವೆಜಿಟೇಬಲ್ ಉತ್ತಪ್ಪ ರೆಸಿಪಿ. ಮೇಲೆ ಒಂದು ಸ್ವಲ್ಪನೇ ನಾನಿಲ್ಲಿ ತುಪ್ಪನ ಹಾಕ್ತಿದ್ದೀನಿ. ಎಣ್ಣೆ ಕೂಡ ಹಾಕೋಬೋದು, ಅಥವಾ ಎರಡೂ ಇಷ್ಟ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು ಈ ರೆಸಿಪಿ. ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಉದುರಿಸ್ತಿದ್ದೀನಿ. ಮತ್ತು ಒಂದು ಚಿಟಿಕೆ ಆಗುವಷ್ಟು ಮಸಾಲೆ ಖಾರ ಹಾಕ್ತಿದ್ದೀನಿ. ಮಸಾಲೆ ಖಾರ ಜಾಸ್ತಿ ಹಾಕ್ಕೊಂಡ್ರೆ ಇನ್ನಷ್ಟು ರುಚಿಯಾಗಿರುತ್ತೆ. ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಅಥವಾ ರೆಡ್ ಖಾರದ ಪುಡಿ ಇದ್ದರೆ ಅದು ಕೂಡ ಇದ್ರ ಮೇಲೆ ಉದುರಿಸ್ಕೋಬೋದು. ಒಂದು ಸ್ವಲ್ಪ ತುಪ್ಪ ಹಾಕಿದ್ದನ್ನು ಉಲ್ಟಾ ಹಾಕ್ತಿದ್ದೀನಿ. ಇಲ್ಲಿ ಏನಿಲ್ಲ, ಎರಡೂ ಕಡೆಗೆ ಮಸ್ತಾಗಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ನೋಡಿ. ಬಿಸಿ ಬಿಸಿ ಇರುವಾಗ ಇದರ ಮುಂದೆ ಬೇರೆ ಏನೂ ಬೇಕಾಗಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಆ್ಯಕ್ಚುಲಿ ಮತ್ತು ತುಂಬ ಹೆಲ್ದಿ ಅಲ್ವಾ. ಎಲ್ಲ ತರಕಾರಿ ಇರುತ್ತೆ, ಮತ್ತು ಏನೂ ಇರೋದಿಲ್ಲ, ಸೋಡಾ ಇರೋದಿಲ್ಲ. ಬೆಳಗಿನ ತಿಂಡಿಗೆ ಸೂಪರ್ ಆಗಿರುತ್ತೆ ಈ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಮೇಲೆ ರೆಡ್ ಖಾರದ ಪುಡಿ ಅಥವಾ ಸ್ವಲ್ಪ ಮಸಾಲೆ ಖಾರ ಇದ್ದರೆ ಜಾಸ್ತಿನೇ ಉದುರಿಸ್ಕೊಳ್ಳಿ. ಬೇಕಿದ್ರೆ ಆರ್ಡ್ರ್ ಕೂಡ ಮಾಡ್ಬೋದು. ನೋಡಿ, ನಮ್ಮ ವೆಜಿಟೇಬಲ್ ಉತ್ತಪ್ಪ ರೆಸಿಪಿ ರೆಡಿಯಾಗಿದೆ. ಎಷ್ಟು ಮಸ್ತಾಗಿ ಕಾಣ್ತಿದೆ ನೋಡಿ. ಹಾಗೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುತ್ತೆ ಈ ರೆಸಿಪಿ. ಮತ್ತು ನಿಮಗೆ ದೋಸೆ ಹಿಟ್ಟಿನ ರೆಸಿಪಿ ಬೇಕಿದ್ರೆ ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಈ ಹಿಂದಿ ವೀಡಿಯೋದಲ್ಲಿ ನಿಮಗೆ ದೋಸೆ ಹಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದ, ಹೀಗಾಗಿ ಇಲ್ಲಿ ಉತ್ತಪ್ಪ ಮಾಡೋದು ಮಾತ್ರ ತೋರಿಸಿದ್ದ. ಈ ದೋಸೆ ಹಿಟ್ಟಿನಲ್ಲಿ ದೋಸೆ, ಉತ್ತಪ್ಪ, ಪಡ್ಡು, ಇಡ್ಲಿ ಎಲ್ಲನೂ ಮಾಡ್ಕೋಬೋದು. ಎಲ್ಲನೂ ಸರಿಯಾಗಿ ಬರುತ್ತೆ ಈ ಹಿಟ್ಟಿನಲ್ಲಿ. ಆ ರೀತಿ ನಾನು ಹಿಟ್ಟು ರೆಡಿ ಮಾಡಿ ಇಟ್ಕೋತೀನಿ. ವಾರಕ್ಕೊಂದ್ಸಲ ಬೆಳಗಿನ ತಿಂಡಿಗೆ ಮಕ್ಕಳಿಗೆ ದಿನ ಒಂದೊಂದು ಈ ರೀತಿ ಮಾಡಾಕ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್.